ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು ಎಲ್ಲರೂ ಏನು ಕೇಳ್ತಿದ್ರು ಅಂದ್ರೆ, ಸರ್ ಮೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ಕೇಳ್ತಿದ್ರಿ. ಅದಕ್ಕಾಗಿ ವಿಡಿಯೋ ಮಾಡತ್ತನ. ಮೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ಬೋದು, ಮತ್ತು ಈಗ ಇದ್ರ ಜೊತೆಗೆ ಮೆಸ್ಕಾಮ್ದವ್ರದ್ದು PS ಮೆಡಿಕಲ್ ಕೂಡ ಕಂಪ್ಲೀಟ್ ಆಗಿರ್ತೈತಿ. ಮೆಡಿಕಲ್ ಯಾವಾಗ ಕಂಪ್ಲೀಟ್ ಆಗಿರ್ತೈತಿ ಮತ್ತು ಕಾಲ್ ರೆಕಾರ್ಡಿಂಗ್ ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಇದಿರ್ತೈತಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಆಯ್ತು ಮತ್ತು KPTCL ಆಯ್ತು, ಜೊತೆಗೆ ಇನ್ನಿತರ ಮಾಹಿತಿಗಳು ಡೈಲಿ ನಿಮ್ಗೆ ಸಿಗ್ತಿರ್ತೈತಿ. ಅದಕ್ಕಾಗಿ ಯಾರು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೀರಿ ಅಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ವಿದ್ಯಾರ್ಥಿಗಳು ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ ಮೆಸ್ಕಾಮ್ದವ್ರದ್ದು ಈಗ ಯಾವುದಂದ್ರೆ ನಿಮ್ಮಾಂಸ ಮೆಡಿಕಲ್ ಮುಗಿದಿರ್ತೈತಿ. ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಡಿಸೆಂಬರ್ 10ನೇ ತಾರೀಕು ಸ್ಟಾರ್ಟ್ ಆಗಿದ್ದ. ಈಗ ಜನವರಿ 24ನೇ ತಾರೀಕು ಮೆಡಿಕಲ್ ಕಂಪ್ಲೀಟ್ ಆಗಿರ್ತೈತಿ. ಮತ್ತು 20ನೇ ತಾರೀಕು ಮೆಡಿಕಲ್ ಕಂಪ್ಲೀಟ್ ಆದಮೇಲೆ ಈಗ 25ನೇ ತಾರೀಕು ಸಂಡೇ ಅವತ್ತು ಸೂಟಿ, ಮತ್ತು 26ನೇ ತಾರೀಕು ರಿಪಬ್ಲಿಕ್ ಡೇ, ಮತ್ತು 27, 28, 29, 30, 31 5 ದಿನ ಉಳಿತು. ಇದು 5 ದಿನ ಏನೈತ್ಲೆ ಈಗ ಮೆಡಿಕಲ್ ಕಂಪ್ಲೀಟ್ ಆಗಿರ್ತೈತಿ. ಅದ್ರೊಳಗೆ ಯಾರು ಪಾಸ್ ಆದರು, ಅದ್ರೊಳಗೆ ಯಾರು ಫೇಲ್ ಆದರು, ಇದನ್ನು ಲಿಸ್ಟ್ ರೆಡಿ ಮಾಡೋದಾಕೈತಿ ಈ ಜನವರಿ ತಿಂಗಳದಾಗ. ಅವ್ರೇನೈತ್ಲೆ ಇದ್ರೊಳಗೆ PSದವ್ರದ್ದು ಈಗ ಅದ್ರೊಳಗಡೆ ಯಾರು ಪಾಸ್ ಆದರು, ಯಾರು ಫೇಲ್ ಆದರು, ಇವ ಲಿಸ್ಟ್ ರೆಡಿ ಮಾಡ್ತಾರೆ. ಈ ಜನವರಿ ತಿಂಗಳನ್ನ ಮುಗಿತ್ತು. ಈಗ ಮೆಸ್ಕಾಮ್ದವ್ರ ರಿಸಲ್ಟ್ ಬಗ್ಗೆ ಬರೋದಾದರೆ ಈಗೇನು ನಿಮ್ಮಾನ್ಸ್ ಮುಗಿತ್ತು, ಈಗ ಜನವರಿ ತಿಂಗಳ ಪೂರಕ ಮುಗಿತಾ ಅದು PSದವ್ರದ್ದು ಇದ್ದಾಗ ಅದೇನು ಲಿಸ್ಟ್ ರೆಡಿ ಮಾಡೋದಾಕೈತಿ. ಜನವರಿ ತಿಂಗಳನ್ನ ಮುಗಿತ್ತು. ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು ಮೆಸ್ಕಾಮ್ದವ್ರದ್ದು, ಏನು ನಿಗಮ ಐತ್ಲೆ ಮೆಸ್ಕಾಮ್ದವ್ರಿಗೆ ಕಾಲ್ ಮಾಡಂತ್ಲಿ, ಕಾಲ್ ರಿಸೀವ್ ಆಗೋತದ, ರಿಂಗ್ ಆಕೈತಿ ಕಾಲ ಮೆಸ್ಕಾಮ್ದವ್ರದ್ದು ರಿಂಗ್ ಆಕೈತಿ ಕಾಲ. ಆದ್ರೆ ಕಾಲ್ ರಿಸೀವ್ ಮಾಡೋರು ಅವ್ರು ಕಂಟಿನ್ಯೂ ಈಗ ಎಷ್ಟು ಅಂದ್ರೆ 10 ದಿನ ಆತ ನೋಡ್ರಿ. ಮೆಸ್ಕಾಮ್ದು ಒಂದು ಅಪ್ಡೇಟ್ ನೀಡಿಲ್ಲ. ಯಾಕಂದ್ರೆ ಅವ್ರು ಕಾಲ್ ಮಾಡಬೇಕು, ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಂತ ಯಾವುದೇ ರೀತಿಯಾಗಿ ಒಂದು ವಿಡಿಯೋ ಮಾಡಿಲ್ಲ. ಮತ್ತು ನಿನ್ನೆ ಕೂಡ ಕಾಲ್ ಮಾಡೀನಿ, ಮೊನ್ನೆ ಕಾಲ್ ಮಾಡೀನಿ, ಇವತ್ತು ಕೂಡ ಕಾಲ್ ಮಾಡೀನಿ. ಯಾವುದಂದ್ರೆ ಏನಾದ್ರು ರಿಸಲ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತೈತಿ ಅಂತ ಕಾಲ್ ರಿಸೀವ್ ಮಾಡೋರು ಅವ್ರು. ಅದೇ ರೀತಿಯಾಗಿ ಬೆಸ್ಕಾಮ್ದವ್ರದ್ದು ಹಂಗೆ ಆಗೈತಿ. ಅವ್ರದ್ದು ಕಾಲ್ ರಿಂಗ್ ಕೂಡ ಆಗೋತ್ತು ಅವ್ರದ್ದು ಬೆಸ್ಕಾಮ್ದವ್ರದ್ದು. ಅದೇ ಬೆಸ್ಕಾಮ್ದವ್ರದ್ದು ರಿಸಲ್ಟ್ ಬಗ್ಗೆ ಅದನ್ನು ವಿಡಿಯೋ ಮಾಡ್ತಾನೆ. ಈಗ ಓನ್ಲಿ ಮೆಸ್ಕಾಮ್ದವ್ರದ್ದು ಅಷ್ಟೇ ಕಾಲ್ ಒಟ್ಟು ಪಿಕ್ ಮಾಡೋರು ಅವ್ರು. ಈಗ ನನ್ನ ಪ್ರಕಾರ ಈಗ ಮೆಸ್ಕಾಮ್ದವ್ರ ರಿಸಲ್ಟ್ ಯಾವಾಗ ಬರ್ಬೋದು, ನನ್ನ ಪ್ರಕಾರ ಮೆಸ್ಕಾಮ್ದವ್ರ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ, ಈಗ ನಾ ಆಗ ಹೇಳಿನು ನಿಮ್ಮಾಂಸ ಏನೈತಿ 20ನೇ ತಾರೀಕು ಮೆಡಿಕಲ್ ಕಂಪ್ಲೀಟ್ ಆಯ್ತು ನಿಮ್ಮಾಂಸದವ್ರದ್ದು. 25ನೇ ತಾರೀಕು ರವಿವಾರ ಸೂಟಿ ಐತಿ. 26ನೇ ತಾರೀಕು ರಿಪಬ್ಲಿಕ್ ಡೇ, ಮತ್ತು ಈ ಕಡೆ ಅಷ್ಟು ಒಂದು 5 ದಿನ ಉಳಿದು. ಇದು 5 ದಿನ ಏನಾಕೈತೆ ಅಂದರೆ, ಈಗ ನಿಮ್ಮ ಮಾಂಸದವ್ರದನ್ನ ಅದ್ರೊಳಗೆ ಎಷ್ಟು ಮಂದಿ ಪಾಸ್ ಆದರು, ಅದ್ರೊಳಗೆ ಏನು 45 ವಿದ್ಯಾರ್ಥಿಗಳು ಇದ್ರಲ್ಲ, ಅದ್ರೊಳಗೆ ಎಷ್ಟು ಮಂದಿ ಪಾಸ್ ಆದರು, ಫೇಲ್ ಆದರು, ಅದನ್ನು ಲಿಸ್ಟ್ ರೆಡಿ ಮಾಡೋದಾಕೈತೆ ಅವ್ರು ಜನವರಿ ತಿಂಗಳು ಅದನ್ನ ಲಿಸ್ಟ್ ರೆಡಿ ಮಾಡ್ತಾರೆ. ಮತ್ತು ಫೆಬ್ರವರಿಗೆ ಬರ್ತದೆ ಅಂತ ಕೇಳ್ತಿದ್ರಿ. ಫೆಬ್ರವರಿ ಒಳಗೆ ರಿಸಲ್ಟ್ ಬರೋ ಡೌಟ್ ಐತಿ. ಯಾಕಂದ್ರೆ ಈಗ ನೀವು ಬೆಸ್ಕಾಮ್ದವ್ರದ್ದು ನೋಡಾತಿರಿ ನೀವು. ಈಗ ಇನ್ನೂವರೆಗೂ ರಿಸಲ್ಟ್ ಬರುವತ್ತು ಬೆಸ್ಕಾಮ್ದವ್ರದ್ದು ಎಷ್ಟು ಲೇಟ್ ಮಾಡತ್ತಾರೆ. ಮತ್ತು ಮೆಸ್ಕಾಮ್ದವ್ರದ್ದು ಕೂಡ ಬೆಸ್ಕಾಮ್ದವ್ರು ಅಷ್ಟು ಲೇಟ್ ಆಗಂಗಿಲ್ಲ ಮೆಸ್ಕಾಮ್ದವ್ರದ್ದು. ಯಾಕಂದ್ರೆ ಬೆಸ್ಕಾಮ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಐತಿ. ಬೆಸ್ಕಾಮ್ದವ್ರದ್ದು ಸ್ವಲ್ಪ ಲೇಟ್ ಆಕೈತಿ, ಮೆಸ್ಕಾಮ್ದವ್ರದ್ದು ಲೇಟ್ ಆಗಂಗಿಲ್ಲ ಅಂದ್ರೆ ಮೆಸ್ಕಾಮ್ದವ್ರ ರಿಸಲ್ಟ್ ಬಗ್ಗೆ ಬರೋದಾದರೆ ಯಾವಾಗ ಬರ್ಬೋದು ಈಗ ಎಕ್ಸೆಪ್ಟಾಗಿ ನನ್ನ ಪ್ರಕಾರ ಮೆಸ್ಕಾಮ್ದವ್ರ ರಿಸಲ್ಟ್ ಮಾರ್ಚ್ 2nd ವೀಕ್ ಒಳಗೆ, ಯಾವುದಂದ್ರೆ ಮಾರ್ಚ್ 2nd ವೀಕ್ ಅಥವಾ 3rd ವೀಕ್ ಒಳಗೆ ಮೆಸ್ಕಾಮ್ದವ್ರ ರಿಸಲ್ಟ್ ಬರ್ತೈತಿ. ಯಾವಾಗಂದ್ರೆ ಮಾರ್ಚ್ 2nd ವೀಕ್ ಅಥವಾ 3rd ವೀಕ್ ಒಳಗೆ ಮೆಸ್ಕಾಮ್ದವ್ರ ರಿಸಲ್ಟ್ ಬರ್ತೈತಿ. ಮತ್ತು ಬೆಸ್ಕಾಮ್ದವ್ರಿಗೂ ಕೂಡ ಕಾಲ್ ಮಾಡೀನು. ಅದು ಒಂದು ಸಲ ರಿಂಗ್ ಆಗಿತ್ತು, ರಿಸೀವ್ ಮಾಡ್ಯಾರ ಅವ್ರು ಒಂದು ಸಲ. ಅದೇನು ಕಾಲ್ ರೆಕಾರ್ಡಿಂಗ್ ಐತಿಲ್ಲ ಅದನ್ನು ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ ಬೆಸ್ಕಾಮ್ದು ಏನೇನು ಅಪ್ಡೇಟ್ ಇದ್ದಿರ್ತೈತೆ ಅಂತ. ಈಗ ಓನ್ಲಿ ಮೆಸ್ಕಾಮ್ದವ್ರದ್ದು ಅಷ್ಟೇ ಇದೆ. ಈ ರಿಸಲ್ಟ್ ಯಾವಾಗ ಬರ್ಬೋದು ಯಾವಂದ್ರೆ ಮಾರ್ಚ್ 2nd ವೀಕ್ ಅಥವಾ 3rd ವೀಕ್ ಒಳಗೆ ಮೆಸ್ಕಾಮ್ದವ್ರದ್ದು ರಿಸಲ್ಟ್ ಬರ್ತೈತಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಏನು ಕಮೆಂಟ್ ಮಾಡತ್ತಿದ್ರೆ, ನೀವು ಬರೀ ಎಲ್ಲ ಫೇಕ್ ವ್ಯೂಸ ಲೈಕ್ಸ್ಗೋಸ್ಕರ ವಿಡಿಯೋ ಮಾಡತ್ತಿ ಅನ್ನತ್ತಿದ್ರಿ. ಅದಕ್ಕಾಗಿ ನಾ ಬೆಸ್ಕಾಮ್ದು ಯಾವುದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಒಂದು ಕೊಟ್ಟಿಲ್ಲ. ಹಂಗೆ ಕಮೆಂಟ್ ಮಾಡತ್ಲಿ. ಈಗ ಬೆಸ್ಕಾಮ್ದವ್ರದ್ದು ಸ್ವಲ್ಪ ಮಾಹಿತಿ ಇರ್ತದೆ ಇದ್ರೂ ಕೂಡ ನೀವು ಹಂಗೆ ಕಮೆಂಟ್ ಮಾಡತ್ಲಿ. ಸ್ವಲ್ಪ ನನಗೆ ಈಗ ಬೆಸ್ಕಾಮ್ದು ವಿಡಿಯೋ ಮಾಡೋದು ಇಂಟ್ರೆಸ್ಟ್ ಹೋಗಿಬಿಟ್ಟೈತಿ. ಅದಕ್ಕಾಗಿ ಬೆಸ್ಕಾಮ್ದು ಯಾವುದೇ ರೀತಿಯಾಗಿ ಒಂದು ಅಪ್ಡೇಟ್ ನೀಡಿಲ್ಲ. ವಿದ್ಯಾರ್ಥಿಗಳು ಕೇಳ್ತಿದ್ರಿ ವಿಡಿಯೋ ಮಾಡತನತಿ, ಆ ವಿಡಿಯೋ ಮಾಡತನತಿದ್ರಿ. ಅದಕ್ಕಾಗಿ ನಾಳೆ ಬೆಸ್ಕಾಮ್ದು ಒಂದು ವಿಡಿಯೋ ಮಾಡ್ತಾನೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಅದೇನು ಕಾಲ್ ರೆಕಾರ್ಡಿಂಗ್ ಇದ್ಲೇ ಮಾತಾಡಿದ ಆ ಕಾಲ್ ರೆಕಾರ್ಡಿಂಗ್ ಕೂಡ ನಾಳೆ ಹಾಕ್ತಾನೆ. ಇವತ್ತು ಓನ್ಲಿ ಮೆಸ್ಕಾಮ್ದು ಅಷ್ಟೇ ಹಾಕಿರ್ತೀನಿ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅಂತ. ಈಗ ಮೆಸ್ಕಾಮ್ದವ್ರದ್ದು ಯಾವುದೇ ರೀತಿಯಾಗಿ ಕಾಲ್ ಕೂಡ ಕನೆಕ್ಟ್ ಆಗತ್ತಿಲ್ಲ. ಮತ್ತು ನೋಡೋಣ ಇವತ್ತಾರ ನಾಳೆ ಮತ್ತೆ ಕಾಲ್ ಮಾಡಿದ್ನವ್ರಿಗೆ ಏನಾರ ಕನೆಕ್ಟ್ ಆತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು. ಏನಾರ ಮೆಸ್ಕಾಮ್ದವ್ರು ಕಾಲ್ ಪಿಕ್ ಮಾಡ್ಯಾರ ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಮೆಸ್ಕಾಮ್ದನ.
ಬೆಸ್ಕಾಮ್ದ ನಾಳ್ಯಾರ ನಾಡದಾರ ವಿಡಿಯೋ ಮಾಡ್ತಾನೆ. ಕಾಲ್ ರೆಕಾರ್ಡಿಂಗ್ ಮಾತಾಡಿದೈತಿ, ಅದು ನಾಳ್ಯಾರ ನಾಡದಾರ ತಿಳಿಸ್ಕೊಡ್ತಾನೆ. ಈಗ ಮೆಸ್ಕಾಮ್ದಿಷ್ಟು ಮಾಹಿತಿ ಇದ್ದಿರ್ತೈತಿ ರಿಸಲ್ಟ್ ಬಗ್ಗೆ. ಮತ್ತು ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ನಾನು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ. ಯಾಕಂದ್ರೆ ಇದೇನು ಇವ್ರು ನಿಗಮಗಳ ಜೋಡಿ ಏನು ಕಾಲ್ ರೆಕಾರ್ಡಿಂಗ್ ಇದ್ದಿರ್ತೈತಿಲ್ಲ ಅವೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತಾನೆ. ಯಾಕಂದ್ರೆ ನಾ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮೇಲೆ ಒಬ್ಬೊಬ್ಬರಿಗೆ ಭರವಸೆ ಇಡಂಗಿಲ್ಲ. ನೀ ಬರೀ ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀನಿ ಅಂತ ಅನ್ನತ್ತಿದ್ರಿ. ಅದಕ್ಕಾಗಿ ನಾ ಬೆಸ್ಕಾಮ್ ಅದೇ ರೀತಿಯಾಗಿ ವೀಡಿಯೋ ಮಾಡಿಲ್ಲ. ಮಣ್ಣು ಮಾಡಿದಾಗ ವಿತ್ ಪ್ರೂಫ್ನ ಹಾಕಿನು ಅವ್ರ ಜೋಡಿ ಏನು ಮಾತಾಡಿದೈತಿಲ್ಲ ಅದನ್ನು ವಿತ್ ಪ್ರೂಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕಾಲ್ ರೆಕಾರ್ಡಿಂಗ್ ಏನು ಮಾತಾಡಿಲ್ಲ ಅದನ್ನು ಪ್ರೂಫ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಯಾವುದೂ ಕೂಡ ಫೇಕ್ ಇರೋಂಗಿಲ್ಲ. ನೀವು ತಿಳ್ಕೊತೀರಿ ಹಂಗೆ ನಾ ಯಾವುದೂ ಕೂಡ ಫೇಕ್ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದು ಇನ್ಫಾರ್ಮೇಷನ್ ಕೊಡೋದು, ಆದರೆ ಕರೆಕ್ಟ್ ಹೇಳಿರ್ತೀನಿ.